ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 24 ಜೂನ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇವತ್ತು ಏರಿಕೆ ಆಗಿದೆ, ಸ್ವಲ್ಪ ಏರಿಕೆ ಆಗಿದೆ, ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಅದೇ ರೀತಿ ಅಡಾನಿ ಪೋರ್ಟ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಏನಿದೆ, ಸೆನ್ಸೆಕ್ಸ್ 30 ಅಂದರೆ ಒಂದು ಬೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರೋ ಮತ್ತು ಒಂದು ಒಳ್ಳೆಯ 30 ಕಂಪ್ನಿಗಳಿರೋ ಒಂದು ಇಂಡೆಕ್ಸ್ ಇದೆ. ಯಾವ ಥರ ನಿಫ್ಟಿ 50ನಲ್ಲಿದೆಯೋ ಅದೇ ಥರ ಸೆನ್ಸೆಕ್ಸ್ನಲ್ಲಿ ಒಂದು 30 ಸೆನ್ಸೆಕ್ಸ್ 30 ಅಂತ ಇದೆ. ಅದರಲ್ಲಿ ಅಡಾನಿ ಪೋರ್ಟ್ಸ್ನ ಒಳಗಡೆ ತೊಗೊಂಬಂದಿದ್ದಾರೆ, ಅಂದರೆ ಅದಕ್ಕೆ ಸೇರ್ಪಡೆಯಾಗಿದೆ. ಅದೇ ರೀತಿ ವಿಪ್ರೋ ಅದರಿಂದ ಹೊರಕ್ಕೆ ಬಂದಿದೆ, ಅಂದರೆ ಇದನ್ನ ರೀಜಿಗ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ, ಬನ್ನಿ ನೋಡೋಣ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,537.85ಕ್ಕೆ ಕ್ಲೋಸ್ ಆಗಿದೆ, ಅಂದರೆ ಸುಮಾರು 36.75 ಪಾಯಿಂಟ್ಸ್ಗಳಷ್ಟು ಇವತ್ತು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಇವತ್ತು ನೋಡೋದಾದರೆ ಸುಮಾರು 131.18 ಪಾಯಿಂಟ್ಸ್ ಅಷ್ಟು ಏರಿದೆ, ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 77,341 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸುಜ್ಲಾನ್ ಎನರ್ಜಿ ನೋಡೋದಾದರೆ ಇವತ್ತು 54 ರೂಪಾಯಿ 70 ಪೈಸೆಗೆ ಕ್ಲೋಸ್ ಆಗಿದೆ, ಅಂದರೆ ಇವತ್ತು ಒಂದೇ ದಿವಸದಲ್ಲಿ 3.11% ಅಷ್ಟು ಏರಿದೆ. ಅಂದರೆ ನಾವು ಸುಜ್ಲಾನ್ ಎನರ್ಜಿ ನಾವು ನೋಡೋದಾದರೆ 22ನೇ ತಾರೀಕು ಮೇಯಿಂದನೇ ನೋಡೋಣ, ಅದ್ರ ಮುಂಚೆ ನೋಡೋದು ಬೇಡ, ಅದ್ರ ಮುಂಚೆ ನಾನು ಹೇಳಿದ್ದೆ. ನೋಡೋದಾದರೆ ಸುದ್ದಿಯಲ್ಲಿ ನಾವು ಇದರಲ್ಲಿ ಹಾಕಿದ್ವಿ, ಇದೇ ಚಾನಲ್ನಲ್ಲಿ. ಸುಮಾರು ಇದಕ್ಕೆ ಅಂದರೆ ಒಂದು 46 ರೂಪಾಯಿನಲ್ಲಿ ಟ್ರೇಡ್ ನಡೀತಿತ್ತು, 46 ರೂಪಾಯಿ 10 ಪೈಸದಲ್ಲಿ ಟ್ರೇಡ್ ನಡೀತಾ ಇತ್ತು. ಆದರೆ ಏನಕ್ಕೆ ಅಂತ ಹೇಳಿದಾಗ ಅವತ್ತು ಏರಿತ್ತು, ಅಂದರೆ ಜುನಿಪರ್ ಗ್ರೀನ್ ಎನರ್ಜಿಯಿಂದ ಇದಕ್ಕೆ ಒಂದು 402 ಮೆಗಾವ್ಯಾಟ್ ಇದು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ. ಇವತ್ತು ನಾವು ನೋಡೋದಾದರೆ ಸುಜ್ಲಾನ್ ಎನರ್ಜಿ ಒಂದು ಹೆಚ್ಚು ಕಡಿಮೆ ಆ ಒಂದು ಮೇ ಮತ್ತು ಜೂನಲ್ಲಿ ನೋಡೋದಾದರೆ 54 ರೂಪಾಯಿ 70 ಪೈಸೆ, ಅಂದರೆ ಹತ್ತಿರ ಒಂದು 55 ರೂಪಾಯಿ, ಅಂದರೆ 8-9 ರೂಪಾಯಿ ಇದರಲ್ಲಿ ಒಂದು ಪ್ರತಿಯೊಂದು ಶೇರಲ್ಲಿ ಇವತ್ತು ನೋಡ್ಬೋದು ನೀವು ಶಾರ್ಟ್ ಟರ್ಮ್ ಟ್ರೇಡ್ನಲ್ಲೇ ಎಷ್ಟು ಲಾಭ ಬಂದಿದೆ ಅಂತ. ಅದಕ್ಕೆ ಗಮನ ಇಟ್ಟು ನೋಡಿದ್ರೆ ನಿಮಗೆ ಒಂದು ಪೊಸಿಷನ್ಸ್ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲೂ ನೀವು ಒಂದು ಶಾರ್ಟ್ ಟರ್ಮ್ನಲ್ಲೂ ಒಂದು ಸ್ವಲ್ಪ ಅಮೌಂಟ್ನ ನೋಡ್ಬೋದು. ಅದೇ ರೀತಿ HDFC ಬ್ಯಾಂಕ್ ನೋಡೋದಾದರೆ ಇವತ್ತು 6 ರೂಪಾಯಿ 65 ಪೈಸೆ ಅಷ್ಟು ಏರಿಕೆ ಆಗಿದೆ, ಇದು ಒಂದು ಟ್ರೆಂಡಿಂಗ್ ಶೇರೆ. ಹಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹತ್ತಿರ ಒಂದು 3% ಅಷ್ಟು ಇವತ್ತು ಏರಿಕೆ ಆಗಿದೆ, ಅಂದರೆ 154 ರೂಪಾಯಿ 50 ಪೈಸೆ ಇವತ್ತು ಒಂದೇ ದಿವಸಕ್ಕೆ ಏರಿಕೆ ಆಗಿದೆ. ಹಾಗೆ ಭಾರತ್ ಪೆಟ್ರೋಲಿಯಂ 305 ರೂಪಾಯಿ 25 ಪೈಸೆ, ಮುಂಚೆ 600 ಅಂತಿದ್ರೆ ಇದೇನು ಇದು ಸಡನ್ನಾಗಿ 305 ರೂಪಾಯಿ ಅಂತ ಹೇಳಿದ್ರೆ ಇದು 1:1 ಬೋನಸ್ ಆಯಿತು, ಹೆಚ್ಚು ಕಡಿಮೆ ಹೋದ ವಾರದಲ್ಲಿ ಇದು 1:1 ಬೋನಸ್, ಅಂದರೆ ಪ್ರತಿ ಒಂದು ಶೇರಿಗೆ ಇನ್ನೂ ಒಂದು ಶೇರ್ ಫ್ರೀ ಕೊಡ್ತಾರೆ. ಅಂದರೆ ಒಂದು ಫ್ರೀ ಅನ್ನೋದ್ರ ಬದಲು ಒಂದು 600 ರೂಪಾಯಿದು ಏನಿತ್ತು ಒಂದು ಶೇರ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಅದು ಇವಾಗ 2 ಶೇರ್ ಆಗುತ್ತೆ. ಆದರೆ ಓವರ್ ಆಲ್ ವ್ಯಾಲ್ಯೂ ಏನಾಗುತ್ತೆ, ಅದು ಪ್ರತಿಯೊಂದು ಶೇರ್ 300 ರೇಂಜಲ್ಲಿ ಬರುತ್ತೆ. ಅಂದರೆ ಓವರ್ ಆಲ್ ನೀವು ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಹೆಚ್ಚು ಕಡಿಮೆ, ಆದರೆ ಶೇರ್ ನಂಬರ್ಸ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಹಾಗೆ ವೊಡಾಫೋನ್ ಐಡಿಯಾ ಇದು ಒಂದು ಟ್ರೆಂಡಿಂಗ್ ಶೇರ್, ಇದರಲ್ಲಿ ಸುಮಾರು ಇವತ್ತು ಕ್ಲೋಸ್ ಆಗಬೇಕಾದ್ರೆ 17 ರೂಪಾಯಿ 26 ಪೈಸೆ, ಇದ್ರ ಬಗ್ಗೆನೂ ಹೇಳಿದ್ವಿ. ಸುಮಾರು 12 ರೂಪಾಯಿ ಇರಬೇಕಾದ್ರೆ ಇದು ಹೆಚ್ಚು ಕಡಿಮೆ ಹತ್ತಿರ ಒಂದು 18 ರೂಪಾಯಿ ಹೋಗ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅಂತ. ಇವತ್ತು 17 ರೂಪಾಯಿ 26 ಪೈಸೆಗೆ ಬಂದಿದೆ. ಹಾಗೆ ಇಲ್ಲಿ ವಿನಿಯಸ್ ಟೆಕ್ನಾಲಜಿ ಇವತ್ತು ಸುಮಾರು 1.44% ಅಷ್ಟು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50 ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಲಾಭ ಮಾಡಿರೋದು ಅಂತ ಹೇಳಿದ್ರೆ, ಟಾಪ್ ಗೇನರ್ಸ್ ಅಂತ ಹೇಳಿದ್ರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ 75 ರೂಪಾಯಿ 85 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು 60 ರೂಪಾಯಿ 60 ಪೈಸೆ ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಪವರ್ ಗ್ರಿಡ್ ಸುಮಾರು 7 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಒಂದೇ ದಿವಸದಲ್ಲಿ. ಗ್ರಾಸಿಮ್ ಇಂಡಸ್ಟ್ರೀಸ್ ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 49 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಇವತ್ತು ಹತ್ತಿರ. ಹಾಗೆ ಸನ್ ಫಾರ್ಮಾ ನೋಡೋದಾದ್ರೆ 27 ರೂಪಾಯಿ 25 ಪೈಸೆ ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 17 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಬಜಾಜ್ ಆಟೋ ಚೆನ್ನಾಗಿ ಮಾಡಿದೆ ನೋಡಿ, ಇವತ್ತು ಹೆಚ್ಚು ಕಡಿಮೆ 9,745 ರೂಪಾಯಿ 25 ಪೈಸೆ ಕ್ಲೋಸ್ ಆಗಿದೆ, ಅಂದರೆ ಇವತ್ತು ಒಂದೇ ದಿವಸದಲ್ಲಿ 143 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್, ಹೀರೋ ಮೋಟರ್ ಕ್ರಾಪ್, ನೆಸ್ಲೆ ಇಂಡಿಯಾ, ಅಲ್ಟ್ರಾಟೆಕ್ ಸಿಮೆಂಟ್, ICICI ಬ್ಯಾಂಕ್, ITC, NTPCನಲ್ಲಿ ಏರಿಕೆಯಾಗಿದೆ. ಹಾಗೆ ಸೆನ್ಸೆಕ್ಸ್ 30 ಅಂತ ಹೇಳಿದ್ರೆ ಅತಿ ಒಂದು ಬೆಸ್ಟ್ ಕಂಪ್ನಿಗಳು, ಅತಿ ದೊಡ್ಡ ಕಂಪ್ನಿಗಳು ಮಾರ್ಕೆಟ್ ಕ್ಯಾಪ್ನಲ್ಲೂ ಇರ್ಬೋದು, ಆಮೇಲೆ ವ್ಯಾಲ್ಯೂ ಅಡಿಷನಲ್ಲೂ ಇರ್ಬೋದು, ಈ 30 ಕಂಪ್ನಿಗಳ ಒಂದು ಇಂಡೆಕ್ಸ್ ಮಾಡಿದ್ದಾರೆ. ಅದನ್ನು ಸೆನ್ಸೆಕ್ಸ್ 30 ಅಂತ ಹೇಳ್ತಾರೆ. ಮುಂಚೆ ಇದರಲ್ಲಿ ವಿಪ್ರೋ ಇತ್ತು, ರೀಜಿಗ್ ಅಂತ ಮಾಡಿದ್ರು, ಅಂತ ಹೇಳಿದ್ರೆ ರೀಅರೇಂಜ್ಮೆಂಟ್ ಅಂತಲೇ ಹೇಳ್ತೀವಿ ಇದರಲ್ಲಿ. ಅವಾಗೇನಾಯಿತು ಅಂತ ಹೇಳಿದ್ರೆ ವಿಪ್ರೋನ ಇದರಿಂದ ಹೊರಗಡೆ ತಗೊಂಡು ಅಡಾನಿ ಪೋರ್ಟ್ಸ್ನ ಇದರಲ್ಲಿ ಒಳಗಡೆ ತೊಗೊಂಬಂದಿದ್ದಾರೆ 30 ಟಾಪ್ ಕಂಪ್ನಿಗಳಲ್ಲಿ. ನಾವು 6 ತಿಂಗಳಲ್ಲಿ ನೋಡೋದಾದರೆ ಅಡಾನಿ ಪೋರ್ಟ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಹೆಚ್ಚು ಕಡಿಮೆ ಒಂದು 45% ಅಷ್ಟು ಏರಿಕೆ ಆಗಿದೆ. ಅದೇ ವಿಪ್ರೋ ಒಂದು 14% ಅಷ್ಟು ಏರಿಕೆ ಆಗಿದೆ. ಆಮೇಲೆ ಹಲವಾರು ಕ್ರೈಟೀರಿಯಾಗಳಿಂದ ಈ ವಿಪ್ರೋನ ಹೊರಗಡೆ ತೊಗೊಂಬಂದು ಅಡಾನಿ ಪೋರ್ಟ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ನ ಒಳಗಡೆ ತಂದಿದ್ದಾರೆ. ಅಡಾನಿ ಇವಾಗ ಎಷ್ಟಕ್ಕೆ ಸಿಗುತ್ತೆ ಪ್ರತಿಯೊಂದು ಶೇರ್ ಅಂತ ಹೇಳಿದ್ರೆ 1,460 ರೂಪಾಯಿ 25 ಪೈಸೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ನಿಮಗೆ ಸಿಗುತ್ತೆ. ಅಂದರೆ ಹೆಚ್ಚು ಕಡಿಮೆ ವಿಪ್ರೋ ನೋಡೋದಾದರೆ 490 ರೂಪಾಯಿ 80 ಪೈಸೆ ಇದೆ ಪ್ರತಿಯೊಂದು. ಮತ್ತು ಬರೀ ಶೇರ್ ವ್ಯಾಲ್ಯೂ ಮೇಲೆ ನೋಡೋಲ್ಲ, ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲ್ಲು, ಆಮೇಲೆ ಅದರದ್ದು ಒಂದು ಪರ್ಫಾರ್ಮೆನ್ಸು, ಹಲವಾರು ಕ್ರೈಟೀರಿಯಾಗಳು ನೋಡ್ತಾರೆ. ಬರೀ ಇದರಲ್ಲಿ
ಶೇರ್ ಪ್ರೈಸ್ ಅಂತ ಕನ್ಸಿಡರ್ ಆಗಲ್ಲ. ಹಾಗೆ ಸೆನ್ಸೆಕ್ಸ್ 30ನಲ್ಲಿ 30 ಕಂಪ್ನಿ ಲೀಸ್ಟ್ಗಳು ನೋಡಿದ್ರೆ ಇದನ್ನು ಫ್ರೀಸ್ ಮಾಡಿ ನೀವು ಅಥವಾ ಪಾಸ್ ಮಾಡಿ ಇದನ್ನು ನೋಡ್ಕೋಬೋದು. ಅಡಾನಿ ಪೋರ್ಟ್ಸು, ಏಷ್ಯನ್ ಪೇಂಟ್ಸ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಭಾರತಿ ಏರ್ಟೆಲ್, HCL ಟೆಕ್ನಾಲಜೀಸ್, ಹಾಗೆ ಒಂದು ಟೆಕ್ ಮಹೇಂದ್ರ, ಟೈಟನ್, ಅಲ್ಟ್ರಾಟೆಕ್ನಲ್ಲಿ ಇದು ಕ್ಲೋಸ್ ಆಗುತ್ತೆ. ಇದು ನೀವು ನೋಡ್ಕೋಬೋದು. ಹಾಗೆ ಐನಾಕ್ಸ್ ವಿಂಡ್ ಬಗ್ಗೆ ನಾವು ನೋಡಬೇಕು. ಬೋರ್ಡು ಒಂದು ಫಂಡ್ ರೈಸಿಂಗ್ ಬಗ್ಗೆ ಕನ್ಸಿಡರ್ ಮಾಡಿದೆ. ಇದು 26 ಜೂನ್ 2023 ಅಂದರೆ ಜೂನ್ 2023ರಲ್ಲಿ ನೋಡಿದಾಗ ಇದು 30 ರೂಪಾಯಿ 37 ರೂಪಾಯಿನಲ್ಲಿತ್ತು. ಇದು ಒಂದು ಒಳ್ಳೆ ಒಂದು ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತಲೇ ಹೇಳ್ಬೋದು. ಇವಾಗ ನೋಡಿದರೆ ಸುಮಾರು 139 ರೂಪಾಯಿ 20 ಪೈಸೆಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಶಿವಾಲಿಕ್ ಪವರ್ ಕಂಟ್ರೋಲ್ಸ್ ಲಿಮಿಟೆಡ್ SME ಇದು IPO. ಇದರಲ್ಲಿ 95 ರೂಪಾಯಿಂದ 100 ರೂಪಾಯಿ, ಆಮೇಲೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,14,000 ಇದೊಂದು IPO. ಇದು ಎಲೆಕ್ಟ್ರಿಕ್ ಪ್ಯಾನೆಲ್ಗಳು ಮಾಡುತ್ತೆ. LT ಆ್ಯಂಡ್ HT ಎಲೆಕ್ಟ್ರಿಕ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರ್, ಹಾಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ಗಳು ಮಾಡುತ್ತೆ. ಹಾಗೆ ಮೆಸಾನ್ ಇನ್ಫ್ರಾಟೆಕ್ ಲಿಮಿಟೆಡ್ ಇದೆ. ಇದು SME IPOನೇ. ಇದು ಮುಂಬೈ ಮೆಟ್ರೋಪಾಲಿಟನ್ ರೀಜನಲ್ಲಿ ಕನ್ಸ್ಟ್ರಕ್ಷನ್ಸ್ ಕಂಪನಿ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,24,000 ರೂಪಾಯಿ, ರೇಂಜ್ ಬಂದು ಶೇರಿಗೆ 62 ರೂಪಾಯಿಂದ 64 ರೂಪಾಯಿ ಆಗುತ್ತೆ. ಹಾಗೆ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ಇದು ಹೇಳಿದ್ವಿ, ಪ್ರೀಮಿಯಂ ಲಕ್ಸುರಿ ಫರ್ನಿಚರ್. ಇದು 25ನೇ ತಾರೀಕಿದು ಕ್ಲೋಸ್ ಆಗುತ್ತೆ. 21ಕ್ಕೆ ಓಪನ್ ಆಗಿರೋದು. ಇದು ಮಾತಾಡಿದ್ವಿ ಇದ್ರ ಬಗ್ಗೆ. ಹಾಗೆ ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಇದರಲ್ಲಿ ಶೇರ್ಸ್ಗಳಲ್ಲಿ ಹೆಚ್ಚು ಕಡಿಮೆ ಇವತ್ತು 5% ಇಳಿದಿದೆ. 45 ರೂಪಾಯಿ 95 ಪೈಸೆಗೆ ಇವತ್ತು ಕ್ಲೋಸ್ ಆಗಿದೆ. ಮುಂದೆ ಇದು ಇನ್ನೂ ಇಳಿಯೋ ಚಾನ್ಸಸ್ ಇರ್ಬೋದು ಅಂತ. ಯಾಕೆ ಅಂದರೆ ಇದರಲ್ಲಿ ಏನು ಲೋನ್ ಗ್ರೋತ್ ಫ್ಯೂಚರ್ನಲ್ಲಿ ಇದು ಲೋನ್ ಕೊಡಲೇಬೇಕು ಅಂತ ಒಂದು ಕ್ರೈಟೀರಿಯಾಗಳಿರುತ್ತೆ. ಒಂದು ರೂರಲ್ ಮತ್ತು ಅರ್ಬನ್ ಮೈಕ್ರೋ ಲೋನ್ಸ್ ಅಂತ ಹೇಳ್ತೀವಿ, ತುಂಬ ಸ್ಮಾಲ್ ಅಮೌಂಟ್ ಆಫ್ ಲೋನ್ಸ್. ಅದಕ್ಕೆ ಇವಾಗ ಇದು ಕೊಡಲೇಬೇಕು ಅಂತ ಒಂದು ಕ್ರೈಟೀರಿಯಾಯಿಂದ ಇಷ್ಟೇ ಕೊಡಬೇಕಂತಿಲ್ಲ, ಪರ್ಸೆಂಟೇಜ್ ಕಡಿಮೆ ಆಗಿದೆ. ಇದು ಲೋನ್ ಕೊಡೋ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಮುಂದೆ ಮೈಕ್ರೋಫಿನಾನ್ಸ್. ಇದನ್ನು ನೋಡಿಕೊಂಡು ಇದರಲ್ಲಿ ಸ್ವಲ್ಪ ಇವತ್ತು ಶೇರ್ ಇಳಿದಿದೆ. ಅದೇ ರೀತಿ JSW ಎನರ್ಜಿ ನೋಡೋದಾದರೆ ಇವತ್ತು ಹೆಚ್ಚು ಕಡಿಮೆ ಒಂದು 3% ಏರಿಕೆ ಆಗಿದೆ. 745 ರೂಪಾಯಿಗೆ ಇದು ಕ್ಲೋಸ್ ಆಗಿದೆ. ಇದಕ್ಕೆ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಇದಕ್ಕೆ ಸಿಕ್ಕಿದೆ. ಹಾಗೆ 451 ಕೋಟಿ ರೂಪಾಯಿದ್ದು ಒಂದು ಆರ್ಡ್ರ್ ಸಿಕ್ಕಿದೆ ಜರ್ಮನ್ ಕಂಪನಿಯಿಂದ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ಗೆ. ಇದು ಗೌರ್ಮೆಂಟ್ಸ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್. ಇದು ಹೆಚ್ಚು ಕಡಿಮೆ ಇವತ್ತು 6.43% ಅಷ್ಟು ಏರಿದೆ. ಅಂದರೆ 105 ರೂಪಾಯಿ 75 ಪೈಸೆ ಇವತ್ತು ಒಂದೇ ದಿವಸದಲ್ಲಿ ಏರಿದೆ. 1750 ರೂಪಾಯಿ ಇವತ್ತು ಇದು ಪ್ರತಿಯೊಂದು ಶೇರಿನ ಬೆಲೆ. ಹಾಗೆ ಇದು ಕ್ರೇನ್ಸ್ ರೆಂಟಲ್ ಸರ್ವಿಸ್ ಕಂಪನಿ, ಆಮೇಲೆ ಇಂಜಿನಿಯರಿಂಗ್ ಫ್ಯಾಬ್ರಿಕೇಷನ್ ವರ್ಕ್ಸ್ ಎಲ್ಲ ಮಾಡುತ್ತೆ. ಇದಕ್ಕೆ ಸುಮಾರು 180 ಕೋಟಿ ರೂಪಾಯಿ ಇದು ಆರ್ಡರ್ ಸಿಕ್ಕಿದೆ ಸಾಂಘವಿ ಕಂಪನಿಗೆ. ಇದರಲ್ಲಿ ನೋಡೋದಾದರೆ ಸುಮಾರು 3.73% ಅಷ್ಟು ಇವತ್ತು ಪರ್ಸೆಂಟೇಜ್ ಅಷ್ಟು ಏರಿಕೆ ಆಗಿದೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.